ಹಾಂ ಹಾಂ ನಾನು ಎಷ್ಟು ಸರಿ ನಿಮ್ಗೆ ಹೇಳಿ ಯಾವ ಭಾಷೆಯಲ್ಲಿ ಹೇಳ್ಬೇಕು ಹೇಳಿ, ಅದೇ ಭಾಷೆಯಲ್ಲಿ ಹೇಳ್ತೀನಿ. ನಿಮ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಭಾಷೆ ಹೇಳಕ್ಕೆ ಬರಲ್ಲ. ನಾನು ಎಲ್ಲ ಹಿತೈಷಿಗಳ, ಕಾರ್ಯಕರ್ತರ, ನಾಯಕರುಗಳ ಮಾತುಗಳು ಕೇಳಿದ್ದೇನೆ. ಪಕ್ಷ ಶುದ್ಧೀಕರಣ ಆಗಬೇಕು ಅಂತ ಅವರೆಲ್ಲರದ್ದು ಅಪೇಕ್ಷೆ ಇದೆ. ಅವರೆಲ್ಲರೂ ಮಾತನ್ನು ಕೇಳಿ, ಇನ್ನು ಕೆಲವರು ಹೇಳಿದ್ದಾರೆ ಇಲ್ಲ ಇಂಥ ಸಂದರ್ಭದಲ್ಲಿ ನೀವು ನಿಲ್ಲ ಸೂಕ್ತ ಅಲ್ಲ, ಇದು ಕೇಳಿದ್ದೀನಿ. ನಾನು ಬಂಜಾರ ಭವನದಲ್ಲೂ ಕೂಡ, ಸಮುದಾಯ ಭವನದಲ್ಲಿ ಬಹಿರಂಗವಾಗಿ ಎಲ್ಲರ ಅಭಿಪ್ರಾಯವನ್ನು ಕೂಡ ಅದು ಒಂದು ಕಾರ್ಯಕ್ರಮವೇ ಮಾಡಿದೆ. ಅಲ್ಲಿ ಒಂದು 2-3 ಜನರು ಕೂಡ ಈ ಅಭಿಪ್ರಾಯನೂ ಹೇಳಿದರು. ನರೇಂದ್ರ ಮೋದಿಗೆ ಏನಾಗ್ಬಿಡ್ಬೋದು, ಪಕ್ಷಕ್ಕೆ ತೊಂದರೆ ಆಗ್ಬಿಡ್ಬೋದು. ಅಲ್ಲೂ ಉತ್ತರನೂ ನಾನು ಕೊಟ್ಟಿದ್ದೇನೆ. ನಾನು ಗೆಲ್ತಿದ್ದಂಗೆ ಅಕಸ್ಮಾತ್ ಇನ್ನು ಪಾರ್ಟಿ ತೆಗಿತಾರೋ ಬಿಡ್ತಾರೋ ಗೊತ್ತಿಲ್ಲ. ತೆಗೆದ್ರೆ ಮತ್ತೆ 2 ತಿಂಗಳಲ್ಲಿ BJP ಸೇರ್ಕೊಂಡು ನಾನೇ ತಾಯಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ತಾಯಿ ಅಂದ್ಬಿಟ್ರು, ಆ ತಾಯಿ ಪದಕ್ಕೆ ಹೋಗಿ ಸೇರ್ತೇನೆ. ಪ್ರೈಮ್ ಮಿನಿಸ್ಟರ್ ಆಗಿ ನರೇಂದ್ರ ಮೋದಿ ಮಾಡೋದಕ್ಕೆ ಮೊದಲನೇ ಕೈ ಎತ್ತ ಶಿವಮೊಗ್ಗದಿಂದ ನಾನೇ. ನನ್ನ ಪಕ್ಷ ನಿಷ್ಠೆ ಬಗ್ಗೆ, ನರೇಂದ್ರ ಮೋದಿ ಬಗ್ಗೆ ನಿಷ್ಠೆ ಬಗ್ಗೆ ಯಾರೂ ಪ್ರಶ್ನೆ ಕೇಳ್ತಿಲ್ಲ. ಹಾಗಾಗಿ ಇಡೀ ಜಿಲ್ಲೆನಲ್ಲಿ, ಇಡೀ ರಾಜ್ಯದಲ್ಲಿ ಯಾವ ಕಾರಣಕ್ಕೂ ವಾಪಸ್ ತಗೋಬೇಡಿ ಅಂತ ಎಲ್ಲರೂ ಹೇಳ್ತಾರಂಥ ಸಂದರ್ಭದಲ್ಲಿ ಈಗ ನಾನು ಚುನಾವಣೆ ನಿಲ್ಲೋದು ಶತಸಿದ್ಧ. ಇರ್ಬೋದು, ಗೊತ್ತಿಲ್ಲ ನನಗೆ. ಯಾಕೆಂದರೆ ಇವರು ಅದೆಂಥದ್ದು ನನ್ನ ಜೀವನದಲ್ಲಿ ನಾನು ಎಂಥದ್ದು ಗಂಟೆ ಬಾರಿಸೋದು ನನ್ನ ಜೀವನದಲ್ಲಿ ಬಾರಿಸಿಲ್ಲ. ನಾನು ಮನೇಲಿ ದಿನಾ ಪೂಜೆ ಮಾಡ್ತೀನಿ, ದಿನಾ ಬಾರಿಸ್ತೀನಿ. ನಾನು ಇಡೀ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿರೋಂಥ ದೇವಸ್ಥಾನಗಳಿಗೆ ಹೋಗಿ ಬರೋದು ನಾನೇ. ಅಲ್ಲೆಲ್ಲ ಕಡೆ ಕುಟುಂಬ ಸಮೇತವಾಗಿ ಗಂಟೆ ಬಾರಿಸಿ ಬಂದಿದ್ದೀನಿ ನಾನು. ಈ ರೀತಿ ಸುಳ್ಳು ಹೇಳಿ ಗಂಟೆ ಬಾರಿಸೋದು ಅವಶ್ಯಕತೆ ನನಗಿಲ್ಲ. ಆದರೆ ಸಾಧು ಸಂತರಿಗೆ ನಾನು ಯಾರ್ಯಾರು ಅನೇಕರು ಹೋಗಿ ಆಶೀರ್ವಾದ ತೊಗೊಂಬಂದರು, ಗೆದ್ಬಾರಪ್ಪ ನಿಂಗೆ ಒಳ್ಳೇದಾಗಲಿ ಅಂತ ಹೇಳಿದ್ರು, ಅಂಥ ಸಾಧು ಸಂತರಲ್ಲಿ ಕೆಲವರ ಹತ್ರ ಹೋಗಿ ಇವರು ನೋವಾಗಂತ ಮಾತಾಡಿ ಬಂದಿದ್ದಾರೆ. ವೀರಶೈವ ಸಮಾಜದ ಅನೇಕ ಹೆಣ್ಮಕ್ಳಿಗೆ ನೋವಾಗಂತ ಮಾತಾಡಿದ್ದಾರೆ. ನಾನು ಈಗಲೂ ಹೇಳ್ತೇನೆ, ನಾನು ಅದಕ್ಕೋಸ್ಕರ ಹೇಳಿದೆ, ಗಂಟೆ ಬಾರಿಸೋಂಥ ವಿಚಾರ ಬಂದರೆ ನಿಮ್ಮ ಅಪ್ಪನ ಕಳಿಸು. ಎಲ್ಲಿಗೆ? ಚಂದ್ರಗುತ್ತಿ. ಯಾಕೆ? ನಿಮ್ಮ ಅಪ್ಪ ನನಗೆ ಹೇಳಿಲ್ವಾ? ಹಾವೇರಿಲಿ ನಿನ್ನ ಮಗ ಟಿಕೆಟ್ ಕೊಡಿಸ್ತೇನೆ, ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಹೇಳಿಲ್ಲ ಅಂತ ಚಂದ್ರಗುತ್ತಿನಲ್ಲೋ ಅಯೋಧ್ಯೆಯಲ್ಲೋ ಬಂದು ಯಡಿಯೂರಪ್ಪನ ಗಂಟೆ ಬಾರಿಸ್ಲಿ ನೋಡೋಣ. ಬಾರಿಸಿದ್ರು ಬಾರಿಸ್ಬಿಡ್ಬೋದು, ಸುಳ್ಳಿನ ಸರ್ದಾರ. ನಾನು ಅವ್ರು ಬಾರಿಸ್ತಾರೋ ಬಿಡ್ತಾರೋ ನಾನು ಅದನ್ನು ಸವಾಲು ಹಾಕಕ್ಕೆ ಇಷ್ಟಪಡಲ್ಲ. ನನಗೆ ನನ್ನ ಮಾತಿನ ಬಗ್ಗೆ ನನಗೆ ಪೂರ್ಣ ನಂಬಿಕೆ ಇದೆ. ಧರ್ಮವನ್ನು ನಂಬೋನು ನಾನು. ಸಾಧು ಸಂತರ ಹತ್ರ ಯಾಕೆ ಹೋದೆ ನಾನು? ಹೆಣ್ಮಕ್ಳ ಹತ್ರ ನನ್ನ ಕಾರ್ಯಾಲಯ ಉದ್ಘಾಟನೆ ಮಾಡಿದೆ, ಮುತ್ತೈದರ ಹತ್ರ. ಯಾಕೆ? ನಾನು ಆ ಹೆಣ್ಮಕ್ಳ ಬಗ್ಗೆ ನನಗೆ ಗೌರವ ಇದೆ, ಸಾಧು ಸಂತರ ಬಗ್ಗೆ ಗೌರವ ಇದೆ. ಇವರವ್ರು ನೋವು ಮಾಡೋದನ್ನ ನಾನು ನಿಮ್ಮ ಮುಂದೆ ತೋಡ್ಕೊಂಡೆ ಅಷ್ಟೇನೆ. ಈಗ ಹೆದರಿಸಿದಾಗ, ಬೆದರಿಸಿದಾಗ, ನೋವು ಮಾಡಿದಾಗ ಆಯಿತು ನಿನಗೆ ದೇವ್ರು ಒಳ್ಳೇದು ಮಾಡ್ಲಪ್ಪ ಅಂತಂತ ಸರೆಂಡರ್ ಮಾಡೋದು. ಒಟ್ಟು ಕೊಡ್ತಾರೆ ಅವ್ರಿಗೆ. ಒಳ್ಳೊಳಗೆ ಮನಸ್ಸು ಬೈಕೋತಾರೆ, ಹಾಳಾಗೋಗ್ಲಿ ಇವನು ಅಂತ. ನಾನು ಹಾಳಾಗೋಗಕ್ಕೆ ಇಷ್ಟಪಡಲ್ಲ. ಯಡಿಯೂರಪ್ಪನವ್ರು, ಅವ್ರ ಕುಟುಂಬದವರು ಚೆನ್ನಾಗಿರಲಿ, ಆದರೆ ಚುನಾವಣೆ ಸೋಲ್ಲಿ. ಭಾರತೀಯ ಜನತಾ ಪಾರ್ಟಿಯಿಂದ ಆ ಕುಟುಂಬ ನಮಗೆ ಮುಕ್ತ ಆಗಬೇಕು, ಇದು ನಮ್ಮ ಉದ್ದೇಶ. ಖಂಡಿತ ನಮ್ಮ ಪಕ್ಷದಲ್ಲಿ ಬದಲಾವಣೆಯಿಂದ ನಿರೀಕ್ಷೆ ಆಗತ್ತೆ. ಈಗ ಕರೆಸಿದ್ದಾರೆ ಅಂತ ಅರ್ಥ ಏನು? ಯಡಿಯೂರಪ್ಪನವ್ರು ಎಂದೂ ಬರ್ತಿದ್ದಾರೆ ಮನೆ ಬರ್ತಾರೆ ಅಂತ ಅವ್ರು ಅಂದರು, ಗೊತ್ತಿಲ್ಲ ನನಗೆ. ಯಾಕೆ ಬರ್ತಾರೆ? ಎಲ್ಲ ಕಾರ್ಯಕರ್ತರು ಮನೆಗಳಿಗೆ ಯಾಕೆ ರಾಘವೇಂದ್ರ ಹೋಗ್ತಿದ್ದಾರೆ? ನಮ್ಮ ಕಾರ್ಪೊರೇಷನ್ ಹೆಣ್ಮಕ್ಳು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾವ ಹೆಣ್ಮಗಳು ಕಣ್ಣೀರು ಹಾಕಿದಾಗ ಆ ಮನೆ ಉಳಿದಿದ್ದ ಮನೆ ಉದ್ಧಾರ ಆಗಲ್ಲ, ತಿಳ್ಕೊಳ್ಳಿ. ಕಣ್ಣೀರು ಹಾಕಿದವ್ರು ಉದ್ಧಾರ ಆಗಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಿರೋದು. ನಾನು ನೀವ್ಯಾಕೆ ಹಂಗೆ ಅನ್ಕೋತೀರ? ಹಂಗೆಲ್ಲ ಅನ್ಕೋಬೇಡಿ. ನಾನು ಮುಂದೋಗಿದ್ದು ಹಿಂದೆ ಬರೋದು ಯಾವಾಗ ತೀರ್ಮಾನ ತಗೊಂಡಂಥ ಸಂದರ್ಭದಲ್ಲಿ ಇದೆಲ್ಲ ನನಗೆ ಗೊತ್ತಿರಲ್ಲೇನು? ನಮ್ಮ ಪರಿವಾರದ ಪ್ರಮುಖರು ನಾನು ಕರೆಸ್ತಾರೆ, ಗೊತ್ತಿರಲ್ವಾ? ಅವ್ರಿಗೆ ಹೇಳೂ ಬಂದೆ, ನೀವು ಕರೆಸಿದ್ದೀರಿ, ಇನ್ನು ದಯವಿಟ್ಟು ಕರೆಸಬೇಡಿ, ಈ ವಿಚಾರಕ್ಕೆ ನಮ್ಮ ಮನೆಗೆ ಬರಬೇಡಿ, ಬೇರೆ ಯಾವ ವಿಚಾರಕ್ಕೆ ಬನ್ನಿ, ಪರಿವಾರ ಪ್ರಮುಖರು ಹೇಳ್ಬಿಟ್ಟು ಬಂದಿದ್ದೀನಿ. ರಾಜ್ಯ ಯಡಿಯೂರಪ್ಪನವ್ರು ಹೇಳಿದ್ರಿ ನೀವು, ಅವ್ರು ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತು, ಇನ್ನೂ ಬಂದಿಲ್ಲ, ಪ್ರಶ್ನೆ ಬೇರೆ. ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಯಾವಾಗಿದು? ಕೊನೆಗೆ ಇಲ್ಲೇ ಬಗೆಹರಿಯುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ರು ಅವರು, ಯಡಿಯೂರಪ್ಪನವರು, ಅವ್ರ ಮಕ್ಕಳು. ನಾನು ಇಳಿಬೇಕಾದ್ರೇ ತೀರ್ಮಾನ ಮಾಡಿ ಇಳಿದಿದ್ದೀನಿ. ನಾನು ಅದು ಹೇಳಿದೆ, ನರೇಂದ್ರ ಮೋದಿ ಕರೆಸಿ ಹೇಳಿದ್ರು ಕೂಡ ನಾನು ಒಪ್ಪಲ್ಲ, ಬ್ರಹ್ಮ ಬಂದಷ್ಟು ಹೇಳಿದ್ರು ಕೇಳಲ್ಲ, ಹೇಳಿದ್ದೀನಿ ತಾನೆ.
10 ಬಾರಿ ಹೇಳಿದ್ದೀನಲ್ಲಪ್ಪ. ನಾನೇನಿಲ್ಲಿ ಹಿಂದೆ ಸರ್ಕೊಳ್ಳೋ ಪ್ರಶ್ನೆ ಇಲ್ಲ. ಯಾಕೆ ನಾನು MP ಆಗಬೇಕು ಅಂತಲ್ಲ, ಈಗ MP ಆಗ್ತೀನಿ. ಆದರೆ ಪಕ್ಷ ಶುದ್ಧೀಕರಣ ಆಗಬೇಕು, ಹಿಂದುತ್ವದ ಬಗ್ಗೆ ಗೌರವ ಕೊಡಬೇಕು, ಹಿಂದುಳಿದವರಿಗೆ ದಲಿತರಿಗೆ ನ್ಯಾಯ ಸಿಗಬೇಕು. ಇದಕ್ಕೋಸ್ಕರ ನಾನು ಹೋರಾಟ.